ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷ ಅಂದರೆ, ನಾನೊಂದು ಹೊಸ ಮೊಬೈಲ್ ತಗೊಂಡೆ. ನನಗೆ ನಿಜವಾಗಿ ಹೊಸ ಮೊಬೈಲಲ್ಲಿ ಅಂದರೆ ಮೊಬೈಲ್ ಇಂಥದೇ ಬೇಕು ಹೀಗೆ ಬೇಕು ಅಂತ ಹೇಳೋದು ಮುಂಚಿನಿಂದಲೂ ಇರಲಿಲ್ಲ. ಹಸ್ಬೆಂಡ್ ಏನಾದರೂ ಹೊಸತು ತಂದು ಕೊಟ್ಟರೆ ಅದನ್ನು ಯೂಸ್ ಮಾಡ್ತಿದ್ದೆ ಅಷ್ಟೇ. ಆದರೆ ನನಗೆ ಯೂಟ್ಯೂಬ್ ಚಾನಲ್ಗೆ ವ್ಲಾಗ್ ಮಾಡಲಿಕ್ಕೆ ಒಳ್ಳೆ ಮೊಬೈಲ್ ಬೇಕು ಅಂತ ಅನಿಸಿತು. ಅದಕ್ಕೆ ಅಂಗಡಿಯಲ್ಲಿ ಹೋಗಿ ಒಳ್ಳೆಯ ಮೊಬೈಲ್ ಕೇಳಿ ತಗೊಂಡೆ. ಅದು 23,499 ಅಮೌಂಟ್ ಇದು. ಯಾವುದಂದರೆ ನೋಡಿ, ಆಚೆ ತೋರಿಸ್ತೇನೆ. ವಿವೋ Y31 Pro ಅಂದರೆ 5G ಇದು. ನನಗೆ ಹಾಗೆ ತುಂಬ ಖುಷಿ ಆಯಿತು. ಅಂದರೆ ಒಳ್ಳೆ ಕ್ಲಾರಿಟಿ ಇದೆ. ನನಗೆ ಕ್ಲಾರಿಟಿ ವಿಡಿಯೋ ಮಾಡಬೇಕು ಅಂತ ತುಂಬ ಇಷ್ಟ, ಹಾಗಾಗಿ ತಗೊಂಡೆ. 23,000 ಚಿಲ್ಲರೆ ಅಲ್ಲ, 20,000 ತಗೊಂಡ್ರು. 10,000 15,000 ಇತ್ತು. ನಂಗೆ ಅದೆಲ್ಲ ಇಷ್ಟ ಇಲ್ಲ, ಒಳ್ಳೆದ್ದೇ ತಗೊಳ್ಳುವ, ಒಳ್ಳೆ ಕ್ವಾಲಿಟಿ ಇರ್ತದೆ ಅಂತೇಳಿ ತಗೊಂಡೆ. ಹಾಗೆ ತುಂಬ ಖುಷಿಯಾಗಿದ್ದೆ, ತುಂಬ ಎಕ್ಸೈಟ್ಮೆಂಟಲ್ಲಿದ್ದೇನೆ. ಈ ಮೊಬೈಲನ್ನು ಜಾಗ್ರತೆಯಲ್ಲಿ ಇಡಬೇಕು. ಮುಂಚೆ ಎಲ್ಲ ಮೊಬೈಲಲ್ಲಿ ಅಷ್ಟೇನು ಜಾಗ್ರತೆ ಇರಲಿಲ್ಲ ನನಗೆ, ಅಂದರೆ ಇಷ್ಟ ಇರಲಿಲ್ಲ ಅಷ್ಟು. ಆದರೆ ಮತ್ತೆ ವಿಡಿಯೋನೆಲ್ಲ ಕ್ಯಾಮರಾದಲ್ಲಿ ಮಾಡಿ ವಿಡಿಯೋ ಇದಕ್ಕೆ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡುವ ಅಂದ್ಕೊಂಡೆ. ಆದರೆ ನನಗೆ ಶಾಪ್ನವರು ಹೇಳಿದ್ದು, ನನಗೆ ಗೊತ್ತಿರಲಿಲ್ಲ ಅದು ಕ್ಯಾಮರಾದಲ್ಲಿ ಮಾಡಿ ಡೈರೆಕ್ಟ್ ಮೊಬೈಲ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಲ್ಯಾಪ್ಟಾಪ್ ಒಂದು ಬೇಕು, ಲ್ಯಾಪ್ಟಾಪಿಂದ ಹಾಕೋದು ಅಂತ ಹೇಳಿದರು. ಹಾಗಾಗಿ ನನಗೆ ಒಳ್ಳೆಯ ಮೊಬೈಲ್ ತೊಗೊಂಡ್ರೆ ಸಾಕಲ್ಲ, ಹಾಗೆ ಬೆಸ್ಟ್ ಮೊಬೈಲ್ ತಗೊಂಡೆ. ಹಾಗೆ ತುಂಬ ಖುಷಿಯಲ್ಲಿದ್ದೇನೆ. ಹಾಗೆ ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡಿಕೊಂಡೆ. ಇನ್ನು ಜಾಗ್ರತೆಯಿಂದ ಇಡಬೇಕು ಇದರಲ್ಲಿ. ಮತ್ತೇನು ನೋಡಿ, ಮೊಬೈಲ್ನ ವಿವೋ ಅದು 128 ಅದೆಲ್ಲ ಎಂತ ಅಂತ ಗೊತ್ತಿಲ್ಲ. Y31 Pro 5G. ಮತ್ತು ಬಿಲ್ ನೋಡಿ, ಗೀತಾ ಶ್ರೀಧರ್ ಎಲ್ಲಿ ತಗೊಂಡದೊಂದು ಉಂಟು, ನೆಲ್ಲಿಯಡಿಯಲ್ಲಿ ನೋಡಿ, 4G ಮೊಬೈಲ್ ಬಜಾರ್. ಇವತ್ತು 4 ತಾರೀಕಿಗೆ ತಗೊಳ್ಳೋದು. ಹಾಗೆ ಅಮೌಂಟ್ ಎಲ್ಲ ಇದೆ ನೋಡಿ. ಹಾಗೆ ಇದರಲ್ಲಿ ಮತ್ತೆ ಬರ್ತದಲ್ಲ ಮಾಮೂಲಿ ಪಿನ್, ಮತ್ತು ಚಾರ್ಜರ್, ಮತ್ತೆಂತ ಅದೇ ಚಾರ್ಜರ್ನ ವಯರ್ ಅಷ್ಟೇ. ವೆರಿ ಹ್ಯಾಪಿ. ಇಲ್ಲಿ ನೋಡಿ, ಇಲ್ಲಿ ಉಂಟು ಅಮೌಂಟು 23,499. ನೋಡಿದ್ರಾ, ಇದರಲ್ಲಿ ಎಲ್ಲ ಡೀಟೇಲ್ ಇದೆ. ಹಾಗೆ ಓಕೆ, ನನ್ನ ಹೊಸ ಮೊಬೈಲಿನ ಬಗ್ಗೆ ನೋಡಿದ್ರಲ್ಲ, ಕೇಳಿದ್ರಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಟಾಟಾ ಬಾಯ್. ಇನ್ನು ಮುಂದೆ ಎಲ್ಲ ಫೋಟೋಗಳು ವಿಡಿಯೋಗಳು ಕ್ಲಾರಿಟಿ ಬರ್ತದೆ. ವೆರಿ ಹ್ಯಾಪಿ. ಇಲ್ಲದಿದ್ರೆ ಕ್ಲಾರಿಟಿಯಿಂದ ಸಾಯ್ತಿದ್ದೆ ನಾನು. ಅಯ್ಯೋ ಕ್ಲಾರಿಟಿ ಇಲ್ಲ, ಇದೊಂದು ವಿಡಿಯೋನ, ಇದೊಂದು ಫೋಟೋನ ಅಂತ ಸ್ನ್ಯಾಪ್ಚಾಟಲ್ಲೆಲ್ಲ ಫೋಟೋ ತೆಗಿತಾ ಇದ್ದೆ. ಇನ್ನು ಇದರಲ್ಲೇ ಫೋಟೋ ತೆಗಿಬೋದು, ಮೇಕಪ್ ಬೇರೆ ಮಾಡಬೇಕು. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ